ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಮರ ನೋಡಿ. ಈಗ ಏನೋ ಮೇ ಜೂನ್ ತಿಂಗಳಾಗಿರೋದ್ರಿಂದ ಎಲ್ಲ ಮರಗಳೂ ಹೂವು ಮುಡ್ಕೊಂಡು ಮದುವಣಾಗಿ ಇತ್ತಿ ಥರನೇ ಭಾಸ ಆಗೋ ಥರ ನಿಂತಿದ್ದಾವೆ. ನಾನಿವತ್ತು ನೋಡಿ ಈ ಒಂದು ಮರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ನೋಡಿ, ಇದರ ವಿಶೇಷ ಇದರ ಕಾಂಡ ಆಗಲಿ ಇಲ್ಲ ಎಲೆ ಆಗಲಿ ಕಿತ್ತರೆ ಹಾಲು ಬರೋದು. ನೋಡಿ, ಹಾಲು ಬರುತ್ತೆ ಬಿಳಿಯದಾಗೆ. ನೋಡಿ, ನಾನು ಇಲ್ಲಿ ಒಂದು ಎಲೆ ಕಿತ್ತೆ. ಇದ್ರ ಹೆಸರು ಬಂದು ಆಲೆ ಮರ ಅಂತಾರೆ. ಆಲದ ಮರನೇ ಬೇರೆ, ಇದು ಆಲೆ ಮರ. ಇದು ಯಥೇಚ್ಛವಾಗಿ ಒಂದು ಅರಣ್ಯ ಪ್ರದೇಶದಲ್ಲೇ ಇರ್ತದೆ. ನೋಡ್ಬೋದು. ನೋಡಿ, ಇದೇ ಆ ಮರ. ತುಂಬ ದೊಡ್ಡದಾಗಿ ಬೆಳೀತದೆ. ಅದರ ಒಂದು ಕಾಂಡ ಅದರ ಒಂದು ಎಲೆಗಳನ್ನ ನೋಡಿ, ಉದ್ದವಾಗಿ ಒಳ್ಳೆ ಕಾಫಿ ಬೀಜದ ಎಲೆ ಥರ, ಕಾಫಿ ಗಿಡದ ಎಲೆ ಥರ ಇದ್ದಾವೆ. ನೋಡಿದ್ರಲ್ಲ. ಇದು ಆಲೆ ಮರ. ಆಲೆ ಮರದ ವಿಶೇಷತೆ ಏನಪ್ಪ ಅಂತ ನೋಡೋದಾದರೆ, ಇದರ ಒಂದು ಮರ ಏನಿದೆ ಅದು ತುಂಬ ಮೃದುವಾಗಿ ನಯಸ್ಸಾಗಿರ್ತದೆ. ಅದರಿಂದ ಇದರಲ್ಲಿ ಮುದ್ದೆ ತಿರುವುದಕ್ಕೆ ಕೋಲುಗಳ್ನ ಮಾಡ್ತಾರೆ. ಮತ್ತು ಈ ಮುದ್ದೆ ತಿರುವುದಕ್ಕೆ ಒಂದು ಈ ಥರ ಇಡ್ತಾರಲ್ಲ ತಪ್ಪಲೆಗೆ, ಅದನ್ನು ಸಹ ಇದರಿಂದ ಮಾಡ್ತಾರೆ. ಇನ್ನು ಈ ಬುಗುರಿ ಮಾಡ್ತಾರೆ, ಚಿಕ್ಕ ಮಕ್ಕಳು ಆಟ ಆಡೋದಂಥ ಬುಗುರಿ. ಏನೋ ಈ ಮಂತು ಸಾಂಬಾರು ಕಡಿತಾರಲ್ಲ ಮಂತು, ಅದನ್ನು ಮಾಡ್ತಾರೆ. ಅನಂತರ ಮಜ್ಜಿಗೆ ಕಡಿಯೋವಂಥ ಮಂತೂ ಸಹ ಇದರಿಂದ ರೆಡಿ ಮಾಡ್ತಾರೆ. ಇದು ಒಂದು ದಿನ ಬಳಕೆ ವಸ್ತುಗಳಿಗೆ ಒಂದು ಚೆನ್ನಾಗಿರ್ತದೆ, ಕೈಗೆ ಮೃದುವಾಗಿರ್ತದೆ, ನಯಸ್ಸಾಗಿರ್ತದೆ ಅಂತ. ಈ ಒಂದು ಮರದ ಒಂದು ಇದನ್ನು ಯೂಸ್ ಮಾಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೇನು ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ ಹೊಸ ವೀಡಿಯೋಗಳನ್ನು ನೋಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.